ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ದ ರಾಯಲ್ ಲಿವಿಂಗ್ ಏನಿದು ಒಂದು ಕೋ ಸ್ಟೇಯಿಂಗ್ ಪ್ಲೇಸ್ ಇದೆ, ಅಲ್ಲಿಂದ ಒಂದು ಇನ್ಫಾರ್ಮೇಷನ್ ಬರೋದು ಪೊಲೀಸ್ ಸ್ಟೇಷನ್ಗೆ. ಒಂದು ರೂಮಿಂದ ಒಂದು ಸ್ಟಿಂಕಿಂಗ್ ಸ್ಮೆಲ್ ಬರ್ತಾ ಇದೆ ಅಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸೋಕೋ ಟೀಮ್ ಫಾರೆನ್ಸಿಕ್ನವರು ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿ ಒಂದು ಹೆಣ್ಣುಮಗಳು ಶವ ಬೆಡ್ ಮೇಲೆ ಇರುತ್ತೆ. ಆಮೇಲೆ ನಮ್ಮವರು ಅದನ್ನು ಸೋಕೋ ಟೀಮ್ನ ಎಕ್ಸಾಮಿನೇಷನ್ ಮಾಡಿ ಒಂದು ಪ್ರಕರಣವನ್ನು ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಮರ್ಡರ್ ಪ್ರಕರಣವನ್ನು ದಾಖಲಿಸ್ಕೊಂಡ್ಮೇಲೆ ನಾವು ಅಲ್ಲಿ ಆ ಚೆಕ್ ಇನ್ ಡೀಟೇಲ್ಸು ಅದನ್ನು ಮತ್ತು CCTVನೆಲ್ಲ ಪರಿಶೀಲಿಸಿದಾಗ ಇವರು 23ನೇ ತಾರೀಕು 12:30 ಅಲ್ಲಿ ಚೆಕ್ ಇನ್ ಆಗಿರ್ತಾರೆ ಆ ಹೋಟೆಲ್ಗೆ. ಮತ್ತು ಇವತ್ತು ಬೆಳಗ್ಗೆ ಸುಮಾರು 8:30ನಲ್ಲಿ ಆ ರೂಮಲ್ಲಿ ಚೆಕ್ ಇನ್ ಆದಂಥ ಒಂದು ಹುಡುಗ ಹೊರಗಡೆ ಹೋಗೋದು CCTVಯಲ್ಲಿ ಗೊತ್ತಾಗುತ್ತೆ. ಆ ರೂಮ್ನಲ್ಲಿ ಸಿಕ್ಕಿದಂಥ ನಮ್ಮ ಬ್ಯಾಗ್ಸು ಮತ್ತು ಬೇರೆ ಡಾಕ್ಯುಮೆಂಟ್ಸನ್ನ ಪರಿಶೀಲಿಸಿದಾಗ ನಮಗೆ ಅವ್ರ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಗೊತ್ತಾಗುತ್ತೆ. ಅದು ಡಿಸೀಸ್ಡ್ ಬಂದು ಅಸ್ಸಾಂ ರಾಜ್ಯದ ಒಂದು ಹೆಣ್ಮಗಳು ಇರ್ತಾರೆ, ಅವ್ರಿಗೆ ಮಾಯಾ ಗೊಗೋಯ್ ಡೇಖಾ ಅಂತ. ಮಾಯಾ ಗೊಗೋಯ್ ಡೇಖಾ ಸುಮಾರು 19 ವರ್ಷದ 2 ಡಾಕ್ಯುಮೆಂಟ್ಸ್ ಸಿಕ್ಕಿದೆ, ಆಧಾರ್ ಕಾರ್ಡ್ ಮತ್ತು ವೋಟರ್ ID ಕಾರ್ಡ್, ಡಿಫ್ರೆಂಟ್ ಡೇಟಾ ಬರ್ತಿದೆ. ಸೊ ಹಾಗಾಗಿ 19 ಇಯರ್ಸ್ ಅಂತ ನಾವು ಅಸರ್ಟೈನ್ ಮಾಡಿದ್ದೀವಿ. ಸೊ ಅವ್ರಿಗೆ ಅದು ಮಲ್ಟಿಪಲ್ ಸ್ಟಾಬ್ ಇಂಜುರೀಸ್ ಆಗಿದೆ. ಮೇಜರು ಕಾಸ್ ಆಫ್ ಡೆತ್ ಬಂದು ಚೆಸ್ಟ್ ಮೇಲೆ ಸ್ಟಾಬ್ ಮಾಡಿದ್ದಾನೆ ಮತ್ತು ತಲೆಗೆ ಎಡಿ ಇಂಜುರಿ ಆಗಿದೆ, ಮಲ್ಟಿಪಲ್ ಅಲ್ಲಿ ಇಂಜುರೀಸ್ ಬಾಡಿ ಮೇಲೆಲ್ಲ ಇದೆ. ಸೊ ಅದು ನಂತರ ಅವನು ಯಾರು ಇರ್ಬೋದು ಅಂತ ನಾವು ಮೊಬೈಲ್ ಅನಾಲಿಸಿಸ್ ಮಾಡಿದಾಗ ಅವನ ಹೆಸರು ಅರವನಾಯ್, 21 ಇಯರ್ಸ್, ಕೇರಳ, ಕಾರೈಕಲ್ ಕೇರಳ ರಾಜ್ಯದವನು ಇರ್ತಾನೆ. ಅವನು 8:30 ಅಲ್ಲಿಂದ ಬಂದು ಅಲ್ಲಿಂದ ಮೂವ್ ಆಗಿ ಬೆಂಗಳೂರಿನಲ್ಲಿ ಎಲ್ಲ ಒಂದು ಏರಿಯಾದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಸೊ ಅದು ಅವನು ಸಿಕ್ಕಿದ ಮೇಲೆ ನಮಗೆ ಫರ್ದರ್ ಡೀಟೇಲ್ಸ್ ಸಿಗುತ್ತೆ. ಬಟ್ ಈ ಹೆಣ್ಮಗಳು ಈ ಡಿಸೀಸ್ಡ್ ಹೆಣ್ಮಗಳಿದ್ದಾರೆ. ಸೊ ಈ ಹುಡುಗಿ SSR ಲೇಔಟ್ನಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟ್ರಲ್ಲಿ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತ. ಲಿಫ್ಟ್ ಸ್ಕಾಲರ್ ಓವರ್ಸೀಸ್ ಎಜುಕೇಷನ್ ಅಂತ ಇದರಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಅವ್ರ ಸಿಸ್ಟರ್ ಬಂದಿದ್ದಾರೆ. ಮತ್ತು ಅವ್ರ ಸಿಸ್ಟರ್ನ ನಾವು ಪ್ರಿಲಿಮಿನರಿ ಕೇಳಿದಾಗ ಸುಮಾರು ಇವರಿಬ್ಬರಿಗೂ ಸ್ನೇಹ ಇತ್ತು, ಪರಿಚಯ ಇತ್ತು ಅಂತ ಅವ್ರು ಹೇಳಿದ್ದಾರೆ. ಸೊ ಅವರ ಈ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಮರ್ಡರ್ ಕೇಸ್ನ ತೊಗೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಸೊ ಆರೋಪಿ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆದ ನಂತರ ನಮಗೆ ಫರ್ದರ್ ಡೀಟೇಲ್ಸ್ ಗೊತ್ತಾಗುತ್ತೆ. ಪ್ರಾಥಮಿಕವಾಗಿ ಆ ರೂಮನ್ನು ಎಕ್ಸಾಮೈನ್ ಮಾಡಿದಾಗ ಆ ರೂಮ್ನಲ್ಲಿ ಅವನು ಒಂದು ಹಳೆ ಚಾಕುನ ಬಳಸಿರೋದು ಕಂಡು ಬಂದಿದೆ. ಅದ್ರ ಜೊತೆಗೆ ಒಂದು ಸುಮಾರು 2 ಮಾರಷ್ಟು ನೈಲಾನ್ ದಾರ ಹಗ್ಗ ಕೂಡ ಇದೆ. ಆ ನೈಲಾನ್ ಹಗ್ಗನ ಅಲ್ಲಿ ರೂಮಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾನೆ. ಸೊ ಇದರಿಂದ ಝೆಪ್ಟೋನಲ್ಲಿ ಆನ್ಲೈನ್ ಆರ್ಡರ್ ಕವರ್ ಕೂಡ ಇದೆ, ಅಲ್ಲಿ ಸೊ ವೈರ್ ಇದೆ. ಸೊ ಇದು ನೋಡಿದ್ರೆ ಚಾಕುವನ್ನು ಬರ್ತಾ ಬ್ಯಾಗಲ್ಲಿ ತೊಗೊಂಡು ಬಂದಿದ್ದು ಪ್ರಿಪ್ರೇಷನ್ ಇದೆ ಅಂತ ಮೇಲ್ನೋಟ ಗೊತ್ತಾಗುತ್ತೆ. ಸೊ ಫರ್ದರ್ ಡೀಟೇಲ್ಸ್ ಇನ್ವೆಸ್ಟಿಗೇಷನ್ ಮುಗಿದ ನಂತರ ಪ್ರೊಸೀಡ್ ಆದಾಗ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 727770 ಅಥವಾ 9141066685.